ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ, ಪತ್ರಕರ್ತ, ಮುಧೋಳ. ಈ ಬಾರಿ ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರುವ ಡಾಕ್ಟರ್ CS ಮಂಜುನಾಥ್ ದೇವೇಗೌಡರ ಅಳಿಯ ಅವರು. ದೇವೇಗೌಡರ ಅಳಿಯ ಹೆಂಗಾದರು, ಅವ್ರ ಮಗಳ ಮದುವೆ ಹೆಂಗೆ ಮಾಡಿಕೊಂಡ್ರು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ, ಅದನ್ನು ಹೇಳ್ತೀನಿ. ಮಂಜುನಾಥ್ ಮೆಡಿಕಲ್ ಕೋರ್ಸ್ ಮುಗಿದ ಮೇಲೆ ಒಂದು ಸಣ್ಣ ದವಾಖಾನೆಗೆ ಇಟ್ಕೊಂಡು ಇದ್ದರು ಅವರು. ಒಂದು ದಿವಸ ಮುಂಜಾನೆ ದೇವೇಗೌಡರ ಮನೆಗೆ ಹೋದರು ಬೆಂಗಳೂರಿನಾಗ. ಬೆಂಗಳೂರಿನ ಅವರು ಆಗ ಶಾಸಕರಾಗಿದ್ದರು ಜನತಾ ಪಕ್ಷದ್ದು. ಹೊರಗೆ ಹೋಗೋ ತಯಾರಿಯಿಂದ ಹೊರಗೆ ಬಂದರು ಅವರು. ಕಾರ್ ಹತ್ತಲ್ಲಿ ನಿಂತಿದ್ದರು. ಅವ್ರು ಏನಂದ್ರು, ಒಂದು ಯಾರೋ ನಾನು ಶಾಸಕರನ್ನ ಭೇಟಿಯಾಗಿ ಏನೋ ಕೆಲಸ ತೊಗೊಂಡು ಬಂದಾರ ಅಂತ ಹೇಳಿ, ಏನು ಕೆಲಸ ಆಗಬೇಕಪ್ಪ ನಿಂದು ಅಂಥೇಳಿ ದೇವೇಗೌಡರು ತಮ್ಮ ನಾರ್ಮಲ್ ದಾಟಿ ಒಳಗೆ ಕೇಳಿದರು. ಮಂಜುನಾಥ್ ಸರ್, ನಿಮ್ಮ ಮಗಳು ಅನಸೂಯನ ಮದುವೆ ಮಾಡ್ಕೋಬೇಕಂದೀನಿ ಅಂದರು. ದೇವೇಗೌಡರು ಅಕ್ಷರಶಃ ನಡುಗಿ ಹೋದರು, ಮುಗುಲು ನೋಡಾಕತ್ತಿದ್ರು. ಮಕ್ಕಳ ವಿಷಯದಾಗ, ಹೆಣ್ಣು ಮಕ್ಕಳ ವಿಷಯದಾಗ ತಂದೆಗಿರುವ ಭಯ ಅವರಲ್ಲಿ ಸಟ್ನ ಮೂಡಿಬಿಡ್ತು. ಮಂಜುನಾಥಗೆ ಅರ್ಥ ಆತ ಅವ್ರಿಗೆ. ಅವ್ರ ಕಾರ್ನಾಗ ಕೈ ಮಾಡಿ ಹಿಂದೆ ಕುಂಡ್ರು ಅಂತಂದರು. ಹಿಂದೆ ಕುಂಡ್ರಿಸ್ಕೊಂಡು ಕಬ್ಬನ್ ಪಾರ್ಕ್ ಹೋದರು. ಕಬ್ಬನ್ ಪಾರ್ಕಿಗೆ ಒಂದು ಗಿಡದ ಬಡ್ಡ್ಯಾಗ ನಿಂದಿರಿಸಿ, ಅಲ್ಪ ನೀ ಎಲ್ಲಿ ಬಿಟ್ಟಿಗೆ ಆಕಿನ, ಯಾವಾಗ ಮಾತಾಡಿರಿ, ಎರಡು ದಿನ ಸಾತ್ ನೀವು ಲವ್ ಮಾಡಾಕತ್ತಿ ಅಂತ ಬಡ 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 ಪ್ರಶ್ನೆ ಕೇಳಾಕತ್ತಿದ್ರು. ಮಂಜುನಾಥಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವರಿಗೆ. ಒಂದು ನಿಮಿಷ ಸುಧಾರಿಸ್ಕೊಂಡು ಮಂಜುನಾಥ ಹೇಳಿದರು, ಸರ್, ನಮ್ಮ ತಾಯಿ ನಿಮಗೆ ಸಂಬಂಧಿಗಳು, ನಮ್ಮ ತಂದೆ ನಮ್ಮ ತಾಯಿ ಇಬ್ಬರೂ ಕೂಡಿ ಹೇಳಿದ್ದಾರೆ, ಅನಸೂಯ ಭಾಳ ಒಳ್ಳೆಯ ಹುಡುಗಿ ಅದಾಳೆ, ಆಕಿನ ಮಾಡ್ಕೊಂಡಾರ, ನಾ ಅನಸೂಯ ನಿನ್ನ ತಕ ನೋಡಿಲ್ರಿ ಅಂದ. ಆವಾಗ ದೇವೇಗೌಡರು BP ಇಳಿತು. ಹೌದಾ, ಹಿಂಗದನ ಅಂತಂದರು. ಇವರು ಡಿಟೇಲ್ ಎಲ್ಲ ತೊಗೊಂಡ್ರು. ಆ ಮನೆ ಮಂದಿ ಕುಟುಂಬದವರು ಸೇರಿ ಮಂಜುನಾಥನ ಮದುವೆ, ಅದು ಮದುವೆ ಕೂಡ ಅವ್ರು ಭಾಳ ಸಿಂಪಲ್ ರೀತಿಯಿಂದ ಆದರು. ಇದನ್ನು ಮೆಚ್ಕೋಬೇಕು. ಮಂಜುನಾಥ್ ಅವರೇ ತಮ್ಮ ಈ ಘಟನೆಯನ್ನು ಸಮಾಜಮುಖಿ ಅಂತ ಅವ್ರದ್ದೇ ಒಂದು ಆತ್ಮಚರಿತ್ರೆಯ ಮಾದರಿ ಪುಸ್ತಕ ಬಂದಿದೆ, ಅದರಲ್ಲಿ ಈ ಕಥೆಯನ್ನು ಹೇಳಿದ್ದಾರೆ. ನಾನು ಇದನ್ನು ರೀಪ್ರೊಡ್ಯೂಸ್ ಮಾಡಿ ಮೊನ್ನೆ ಅವ್ರ ಚುನಾವಣಾ ಟೈಮಿನಲ್ಲಿ ಬರೆದಿದ್ದೆ. ಅದಕ್ಕೂ ಮೊದಲು ಒಮ್ಮೆ ಬರೆದಿದ್ದೆ. ಅವ್ರು ಅಕ್ಷರಶಃ ಒಬ್ಬ ಪತ್ರಕರ್ತರು ಅವ್ರ ಬಳಿಗೆ ಹೋಗಿ ನನ್ನ ಬಗ್ಗೆ ಪರಿಚಯ ಹೇಳಿ ನನ್ನ ಜೋಡಿ ಮಾತಾಡಿಸಿದರು. ಮಂಜುನಾಥ ನನ್ನ ಜೋಡಿ ಒಂದು 2-3 ಸರಿ ಮಾತಾಡಿದರು. ಅಷ್ಟೇ ಅಲ್ಲ, ನನ್ನ ಸ್ನೇಹಿತರಿಬ್ಬರು ಹಾರ್ಟ್ ತೊಂದರೆ ಆದಾಗ ನಾನು ಅವರಿಗೆ ಫೋನ್ ಮಾಡಿದರೆ ಅವರಿಗೆ ಚೆನ್ನಾಗಿ ಒಳ್ಳೆಯ ಟ್ರೀಟ್ಮೆಂಟ್ ಕೂಡ ಕೊಟ್ಟರು. ಮಂಜುನಾಥ್ ಈಸ್ ದ ಬೆಸ್ಟ್ ಹಾರ್ಟ್ ಸ್ಪೆಷಲಿಸ್ಟ್, ನೋ ಡೌಟ್. ಇನ್ನೊಂದು ವಿಶೇಷತೆ ಏನು ಅಂದರೆ, ಪ್ರಸಕ್ತ ಸಂಸತ್ತಿನಲ್ಲಿ ಏಕಕಾಲಕ್ಕೆ ಮಾವ ಮತ್ತು ಅಳಿಯ ಸದಸ್ಯರಾಗ್ಯಾರ. ಮಂಜುನಾಥ್ ಲೋಕಸಭೆಯ ಸದಸ್ಯರಾಗಿದ್ದರೆ ದೇವೇಗೌಡರು ರಾಜ್ಯಸಭೆಯ ಸದಸ್ಯರಾಗ್ಯಾರ. ಏಕಕಾಲಕ್ಕೆ ಇದ್ದದ್ದು ಭಾರತದ ಸಂಸತ್ತಿನಲ್ಲಿ ಇದೊಂದು ಅಪರೂಪದ ಸಂಗತಿ. ಅಲ್ಲದೆ ಹಿಂದೆ ವಯೋಲೆಟ್ ಆಳ್ವಾ ಮತ್ತು ಜೋಕಿಮ್ ಆಳ್ವಾ ಇಬ್ಬರು ಏಕಕಾಲಕ್ಕೆ ದಂಪತಿಗಳವರು ಏಕಕಾಲಕ್ಕೆ ಸಂಸತ್ತಿನ ಸದಸ್ಯರಾಗಿದ್ದರು. ಅವ್ರ ಫೋಟೋ ಸಂಸತ್ತಿನೊಳಗೆ ಹಾಕಿದ್ದಾರೆ. ಆ ಕಾರಣಕ್ಕೆ ಮಾರ್ಗ್ರೆಟ್ ಆಳ್ವಾನ ಅತ್ತೆ ಮಾವಂದಿರವರು. ಒಬ್ಬರು ದೇವೇಗೌಡರನ್ನು ಕೇಳಿದರು, ಗೌಡರ, ಬರೀ ನೀವು ನಿಮ್ಮ ಪಕ್ಷದವರಿಗೆ, ನಿಮ್ಮ ಕುಟುಂಬದವರಿಗೆ ಟಿಕೆಟ್ ಕೊಡ್ತೀರಲ್ಲ, ಹಳೆಯಾಗಿ ಕೊಡ್ತೀರಿ, ಮಕ್ಕಳಿಗೆ ಕೊಡ್ತೀರಿ, ಮೊಮ್ಮಕ್ಕಳಿಗೆ ಕೊಡ್ತೀರಿ, ಸೊಸೆಯಂದ್ರಿಗೆ ಕೊಟ್ಟಿರಿ, ಮಕ್ಕಳಿಗೆ ಕೊಟ್ಟಿರಿ, ಪಕ್ಷ ಅಂದರೆ ನಿಮ್ಮದೇನು ಒಂದು ಕುಟುಂಬ ಏನೋ ಅಂತ ಕೇಳಿದರು. ಗೌಡರಿಗೆ ಸಿಟ್ಟು ಬಂತು. ಅವ್ರು ಹೇಳಿದರು, ಭಾಳ ಮಂದಿಗೆ ಹೊರಗಿನವ್ರಿಗೆ ಕೊಟ್ಟೆ, ಅವರೆಲ್ಲರೂ ಆರಿಸಿ ಬಂದ ಮೇಲೆ ನನಗೆ ವಿರೋಧಿಗಳೇ ಆದರು. ಉದಾಹರಣೆ ದೇವೇಗೌಡರು. ಇವರು ಸಿದ್ದರಾಮಯ್ಯನ ಉದಾಹರಣೆ ಕೊಡಬಹುದು ನಾವು. ಸಿದ್ದರಾಮಯ್ಯನ ಅಕ್ಷರಶಃ ಹೊರಗೆ ಹಾಕಿದ್ರು ಅವರು. ಬಟ್ ಸಿದ್ದರಾಮಯ್ಯ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದರು. ಅದೇ ರೀತಿ ಹೆಗಡೆ ಅವರನ್ನು ಕೂಡ, ಹೆಗಡೆ ಅವರಿಗೆ ಇದ್ದಿರಲಿಲ್ಲ, ಹೆಗಡೆ ಅವರನ್ನು ಹೊರಗೆ ಹಾಕಿದರು. ಬಟ್ ಆ ನೋವಿನಲ್ಲಿ ಹೆಗಡೆ ಅವರು ನಿಜಕ್ಕೂ ಭಾಳ ಡಿಪ್ರೆಷನ್ ಆದರು. ಹೀಗೆ ದೇವೇಗೌಡರ ನಡೆದು ಬಂದ ಹಾದಿ ಇದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.